ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹೊಸ ಹುದ್ದೆಗಳನ್ನು ಅರ್ಜಿಗಳನ್ನು ಕರೆಯಲಾಗಿದೆ. ಇದು 2024 ಸಾಲ ಹೊಸ ನೇಮಕಾತಿಯಾಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ A to Z ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋನ ಲೈಕ್ ಮಾಡಿ, ಉದ್ಯೋಗ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ಜಾಬ್ಗೆ ನೀವು 10ನೇ ತರಗತಿ 12ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಆರಾಮ್ಸೆ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾದವರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ಈ ಒಂದು ಜಾಬ್ಗೆ ಆಯ್ಕೆ ಆದ ನೋಡಿ, ಪ್ರತಿ ತಿಂಗಳು ನಿಮಗೆ 34,450ರಿಂದ ಹಿಡಿದು 62,600ವರೆಗೂ ಸಂಬಳ ನೀಡುತ್ತಾರೆ. ಮತ್ತು ಫ್ರೆಂಡ್ಸ್, ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿ ಸಲ್ಲಿಸ್ಬೋದು. ಇನ್ನು ಪುರುಷರು ಕೂಡ ಅರ್ಜಿ ಸಲ್ಲಿಸ್ಬೋದು ಮತ್ತು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸ್ಬೋದು. ಮತ್ತು SC ST ಮತ್ತು OBC ಅಭ್ಯರ್ಥಿಗೆ ವಯಸ್ಸಿನ ಸಡಿಲಿಕೆ ಇರುತ್ತೆ. ಅದೆಷ್ಟು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಆಫಿಷಿಯಲ್ ನೋಟಿಫಿಕೇಶನ್ ಕೂಡ ಹಾಕಿರ್ತೀನಿ, ನೋಡ್ತಾ ಇರ್ಬೋದು. ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿರ್ತಾರೆ. ಫ್ರೆಂಡ್ಸ್, ನಿಮಗೂ ಕೂಡ ಡೈಲಿ ಜಾಬ್ ಅಪ್ಡೇಟ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಚಾನಲು, ವಾಟ್ಸಪ್ ಗ್ರೂಪು ಮತ್ತು ಇನ್ಸ್ಟಾಗ್ರಾಮಿಂದ ಗ್ರೂಪ್ ಇರುತ್ತೆ. ನೀವು ಅದರಲ್ಲಿ ಸೇರಿ ಡೈರೆಕ್ಟ್ ಡೇ ಟು ಡೇ ಅಪ್ಡೇಟ್ಸ್ನ, ಜಾಬ್ ಅಪ್ಡೇಟ್ಸ್ನ ತಿಳ್ಕೊಬೋದು. ಫ್ರೆಂಡ್ಸ್, ನೀವೇನು ಇದುವರೆಗೂ ಈ ಥರ ಇಲ್ಲಿ ಕಾಣಿಸಿರೋ ಈ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲಾಖೆ ಹೆಸರು ನೋಡ್ತಾ ನೋಡಿ ಫ್ರೆಂಡ್ಸ್, ಇಲಾಖೆ ಹೆಸರು ನೋಡಿದ್ರೆ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಹೇಳ್ಬಿಟ್ಟು. ಇನ್ನು ಹುದ್ದೆಗಳ ಸಂಖ್ಯೆ ನೋಡಿದ್ರೆ 76 ಹುದ್ದೆಗಳಿಗೆ ಕರೆಯಲಾಗಿದೆ. ಇನ್ನು ಹುದ್ದೆಗಳ ಹೆಸರು ನೋಡಿದ್ರೆ ನೋಡಿ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ MVIಗೆ ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಉದ್ಯೋಗ ಸ್ಥಳ ನೋಡಿ, ನಮ್ಮ ಕರ್ನಾಟಕದಲ್ಲಿ ಉದ್ಯೋಗ ಸ್ಥಳ ಇರುತ್ತೆ. ಅಪ್ಲಿಕೇಶನ್ ಮೋಡ್ ನೋಡಿ, ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಇನ್ನು ಹುದ್ದೆಗಳ ವಿವರ ನೋಡ್ತಾ ನೋಡಿ ಫ್ರೆಂಡ್ಸ್, ಹುದ್ದೆಗಳ ವಿವರ ನೋಡಿದ್ರೆ ನೋಡಿ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಡಿ, RPCಗೆ ನೋಡಿ 70 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಮೋಟಾರ್ ಇನ್ಸ್ಪೆಕ್ಟರ್ ನೋಡಿ, HKಗೆ 6 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಫ್ರೆಂಡ್ಸ್, ಸಂಬಳದ ವಿವರ ನೋಡ್ತಾ ನೋಡಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ನೋಡಿ, ಆಯ್ಕೆಯಾದ ಅಭ್ಯರ್ಥಿಗೆ ನೋಡಿ ಪ್ರತಿ ತಿಂಗಳು 34,500ರಿಂದ 62,650ವರೆಗೂ ಸಂಬಳ ನೀಡಲಾಗುವುದು ಅಂತ ಹೇಳಿದ್ದಾರೆ. ವಯಸ್ಸಿನ ಮಿತಿ ನೋಡೋದಾದರೆ ವಯಸ್ಸಿನ ಮಿತಿ ನೋಡಿ ಫ್ರೆಂಡ್ಸ್, 21 ಮೇ 2024ಕ್ಕೆ ಸಂಬಂಧಪಟ್ಟಂತೆ 18 ವರ್ಷದಿಂದ ಗರಿಷ್ಠ 35 ವರ್ಷಗಳು ಅಪ್ಲೈ ಮಾಡುವಂತ ಹೇಳಿದ್ದಾರೆ. ಇನ್ನು ಫ್ರೆಂಡ್ಸ್, ವಯೋಮಿತಿ ಸಡಿಲಿಕೆ ಆಗುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ವಯೋಮಿತಿ ಸಡಿಲಿಕೆ ನೋಡೋದು ನೋಡಿ, SC ST ಕ್ಯಾಟಗರಿ 1 ಅಭ್ಯರ್ಥಿಗಳು ನೋಡಿ 5 ವರ್ಷ ತನಕ ವಯೋಮಿತಿ ಸಡಿಲಿಕೆ ಇರುತ್ತೆ. ಇನ್ನು ಕ್ಯಾಟಗರಿ 2A 2B 3A 3B ಅಭ್ಯರ್ಥಿ ನೋಡಿ 3 ವರ್ಷ ತನಕ ವಯೋಮಿತಿ ಸಡಿಲಿಕೆ ಇರುತ್ತೆ. ಇನ್ನು PWD ವಿಧಿ ಅಭ್ಯರ್ಥಿಗಳು ನೋಡಿ 10 ವರ್ಷ ತನಕ ವಯೋಮಿತಿ ಸಡಿಲಿಕೆ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಫ್ರೆಂಡ್ಸ್, ಅರ್ಜಿ ಶುಲ್ಕ ನೋಡಿದ್ರೆ ನೋಡಿ, SC ST ಕ್ಯಾಟಗರಿ 1 PWD ಅಭ್ಯರ್ಥಿ ನೋಡಿ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿ ನೋಡಿ 50 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇನ್ನು ಕ್ಯಾಟಗರಿ 2A 3B ಅಭ್ಯರ್ಥಿಗಳು ನೋಡಿ 300 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇನ್ನು ಸಾಮಾನ್ಯ ವರ್ಗಕ್ಕೆ 600 ರೂಪಾಯಿ ಇಟ್ಟಿದ್ದಾರೆ, ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದಾರೆ. ಇನ್ನು ಪಾವತಿದ ನೋಡಿ, ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಪೇಮೆಂಟ್ನು ಕೂಡ ಆನ್ಲೈನಲ್ಲಿ ಮಾಡಬೇಕಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಶೈಕ್ಷಣಿಕ ಅರ್ಹತೆ ನೋಡಿ, SLC ಆಗಿರಬೇಕು ಮತ್ತು 3 ವರ್ಷದ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿ, ಲಘು ವಾಹನ, ಮೋಟಾರ್ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕಂತ ಹೇಳಿದ್ದಾರೆ. ಇದಿಷ್ಟು ಇದ್ರೆ ನೀವು ಅಪ್ಲೈನ ಮಾಡುವುದಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ, ಆಯ್ಕೆ ವಿಧಾನ ನೋಡೋದಾದರೆ ನೋಡಿ, ಕನ್ನಡ ಭಾಷಾ ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಫ್ರೆಂಡ್ಸ್, ಇಲ್ಲಿ ಫಿಸಿಕಲ್ ನೋಡಿದ್ರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಫಿಸಿಕಲ್ ಇದಾಗಿರುತ್ತೆ. ಇನ್ನೇನು ಪ್ರಮುಖ ದಿನಾಂಕಗಳು ನೋಡೋದು ನೋಡಿ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ನೋಡಿ ಪ್ರಾರಂಭ ಆಗಿದೆ 22/4/2024 ಅಂತ ಹೇಳ್ಬಿಟ್ಟು. ಇನ್ನು ಎಂಡ್ ಆಗೋ ಡೇಟ್ ಬಂದುಬಿಟ್ಟು ನೋಡಿ, ಡೇಟ್ ಕೂಡ 21 ಆಗಿತ್ತು, ಬಟ್ ಡೇಟ್ ಎಕ್ಸ್ಟೆಂಡ್ ಮಾಡಿ June 1, 2024 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.